ವೀರಪ್ಪನ್ ಮಟಾಶ್ ಮಾಡಿದ ವಿಜಯ್ ಕುಮಾರ್, ದಿಟ್ಟ ಅಧಿಕಾರಿಗೆ ಒಲಿದು ಬಂತು ಪದ್ಮಶ್ರೀ ಗೌರವ. ಕಾಡುಗಳ ದಂತಚೋರ ವೀರಪ್ಪನ್ ಅದೆಷ್ಟೋ ಪೊಲೀಸರಿಗೆ, ಸೈನಿಕರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದ, ನೂರಾರು ಜನರನ್ನು ಬಲಿ ತೆಗೆದುಕೊಂಡಿದ್ದ. ಅಂತಹ ಖತರ್ನಾಕ್ ಚೋರನ ಅಂತ್ಯ ಮಾಡಿದ್ದು ಧೀರ ವಿಜಯ್ ಕುಮಾರ್. ವೀರಪ್ಪನ್ಗೆ ಗತಿ ಕಾಣಿಸಿದ ನಿವೃತ್ತ IPS ಅಧಿಕಾರಿ ವಿಜಯ್ ಕುಮಾರ್ ಅವರಿಗೆ ಈಗ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿದೆ. ಮೇ 25ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಲಿದ್ದಾರೆ. ಕರ್ನಾಟಕ ಮತ್ತು ತಮಿಳುನಾಡಿಗೆ ಭಾರಿ ತಲೆನೋವಾಗಿದ್ದ ವೀರಪ್ಪನ್ ಯಾರಿಗೂ ಭಕ್ತಿರಲಿಲ್ಲ. ಎಲ್ಲರಿಗೂ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾಗ್ತಿದ್ದ. ಆದ್ರೆ ಅದೊಂದು ದಿನ ವಿಜಯ್ ಕುಮಾರ್ ಹೆಣದ ಬಲೆಗೆ ಬಿದ್ದು ಬಿಟ್ಟ. ರಲ್ಲಿ ವಿಜಯ್ ಕುಮಾರ್ ಅವರ ಪ್ಲಾನ್ ವರ್ಕೌಟ್ ಆಗಿತ್ತು. ಆರೋಗ್ಯ ತಪಾಸಣೆಗೆಂದು ಆಂಬ್ಯುಲೆನ್ಸ್ ನಲ್ಲಿ ಬರ್ತಾ ಇರುವಾಗ ದಾರಿ ಮಧ್ಯೆ ವಿಜಯ್ ಕುಮಾರ್ ನೇತೃತ್ವದ ತಂಡ ದಾಳಿ ಮಾಡಿ ವೀರಪ್ಪನ್ ಅಟ್ಟಹಾಸಕ್ಕೆ ಅಂತ್ಯ ಹಾಡಿಬಿಟ್ರು. ವಿಜಯ್ ಕುಮಾರ್ ಅವರ ಧೈರ್ಯ ಸಾಹಸ ಎಂದಿಗೂ ಮರೆಯಲಾರದ್ದು. CRPF SP ಆಗಿದ್ದ ವಿಜಯ್ ಅವರು 1976ರಲ್ಲಿ IAS ಕೂಡ ಅರ್ಹತೆ ಹೊಂದಿದ್ರು. ಆದ್ರೂ IPS ನಲ್ಲೇ ಮುಂದುವರೆದ್ರು. ಜಮ್ಮು ಕಾಶ್ಮೀರ ಸೇರಿದಂತೆ ದೇಶದ ವಿವಿಧ ಕಡೆಗಳಲ್ಲಿ ಉಗ್ರರ ಬೇಟೆಯಾಡುವಲ್ಲಿ ಈ ಅಧಿಕಾರಿಯ ಪಾತ್ರ ದೊಡ್ಡದಾಗಿದೆ. ಎಷ್ಟೋ ಅಧಿಕಾರಿಗಳಿಗೆ ತರಬೇತಿ ನೀಡಿದ್ದಾರೆ. ಇಂತಹ ಅಧಿಕಾರಿಗೆ ಈಗ ಪದ್ಮಶ್ರೀ ಒಲಿದು ಬಂದಿದ್ದು ಸಂತಸ ತಂದಿದೆ. ಗ್ರಾಮೀಣ ಭಾಗದ ಮಕ್ಕಳ ಭವಿಷ್ಯ ನಿರ್ಮಾಣಕ್ಕೆ ಸದಾ ಸಿದ್ಧವಾಗಿದೆ KR ಲಕ್ಕಂ ಮೆಮೋರಿಯಲ್ CBSE ಸ್ಕೂಲ್. ಕಳೆದ 12 ವರ್ಷಗಳಿಂದ ಸಾವಿರಾರು ಮಕ್ಕಳ ಬಾಳಿಗೆ ಬೆಳಕಾಗಿದೆ. I'm proud to see that KR Lakkam Memorial CBSE School is providing quality education with excellent teaching, discipline and modern facilities. ಪರಿಣಾಮಕಾರಿ ಕಲಿಕೆಗಾಗಿ ವಿಶಾಲವಾದ ತರಗತಿಗಳು, ನುರಿತ ಬೋಧಕರು, ಹೈಟೆಕ್ ಲೈಬ್ರರಿ, ಪ್ರಯೋಗಾಲಯಗಳು, ಶಾಲಾ ವಾಹನಗಳು ಲಭ್ಯವಿದೆ. ಪ್ರತಿ ವರ್ಷ 100ರಷ್ಟು ಫಲಿತಾಂಶ ದಾಖಲಿಸಿದ ಹೆಗ್ಗಳಿಕೆ ನಮ್ಮದು. Our school focuses on academic excellence along with personality development, spoken English, sports and competitive exams. ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಒತ್ತು ನೀಡಲಾಗುತ್ತೆ. ಆರೋಗ್ಯದ ಕಾಳಜಿಗಾಗಿ ಪ್ರತ್ಯೇಕ ಕೊಠಡಿಗಳಿವೆ. 5ರಿಂದ 10ನೇ ತರಗತಿ ತನಕ ಬಾಲಕರ ಹಾಸ್ಟೆಲ್ ಸೌಲಭ್ಯವಿದೆ. Admissions are open for the academic year 2026-27. I request all the parents to take admission. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ವಿಶೇಷ ತರಬೇತಿ ಕೊಡಲಾಗುತ್ತೆ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ KR ಲಕ್ಕಂ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.